ಮೇಡಮ್, ನೀವ್ ಇಲ್ಲಿದ್ದೀರಾ? ಮನೆಗೆ ಹೋಗ್ತೀನಿ ಅಂತ ತಾನೇ ಆಟೋದಲ್ಲಿ ಹೋಗಿದ್ದು. ನಿಮ್ನ ಎಲ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಸರಿ ಆಯ್ತು, ಎದ್ ಬನ್ನಿ ಮನೆಗೆ ಹೋಗೋಣ. ಅಲ್ಲಿ ಅಣ್ಣ ಕಂಟಿ ಮೈ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ ಓಕೆ, ಆದ್ರೆ ಹೆಣ್ಣಿಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ. ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಹಾ, ಆಮೇಲೆ ಅಪ್ಪ ರಿಲೀಸ್ ಆಗಿ ಬಂದ್ಮೇಲೆನೆ ಇನ್ನೊಂದು ಮದ್ವೆ ಆಗಿದ್ದು ಅಂತ ಹೇಳಿದ್ರು. ಅವರು ಈ ಮನೆ ಬಿಟ್ಟೋದ್ಮೇಲೆ ಈ ಜನ ಈ ಮನೆ ನೋಡೋ ದೃಷ್ಟಿನೇ ಬದಲಾಯ್ತು. ಅಲ್ಲ, ನಿಮ್ಮಪ್ಪ ನಿಜವಾಗ್ಲೂ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ರಾ? ಇದನ್ನ ಹರಿಯಾಣ ನಿಮ್ಮ ಹತ್ರ ಹೇಳಿಲ್ವಾ? ಅಯ್ಯೋ, ನಾನೇ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ. ಅದ್ಗೆ ನೀವು ಗಾಬರಿ ಆಗೋಕ್ ಹೋಗ್ಬಿಡಿ. ಇದ್ರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಜನರ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳ್ಬೇಕಾ? ಮೋಸ್ಟ್ಲಿ ಹರಿಯಾಣ ಈ ವಿಷಯನೆಲ್ಲ ನಿಮ್ಗೆ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತಾನೆ ಹೇಳಿಲ್ಲ ಅನ್ಸುತ್ತೆ. ಅಯ್ಯೋ ಅದ್ಗೆ ನೀವು ಗಾಬರಿ ಆಗ್ಬೇಡಿ. ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ನಮ್ಮನ್ನ ಇಷ್ಟಿನ ದಿನ ನೀವೇ ನೋಡ್ತಾ ಇದ್ದೀರಲ್ವಾ? ಏನು ಇಬ್ರು ಹೊರಗಡೆ ಕುತ್ಕೊಂಡು ಏನ್ ಮಾಡ್ತಿದ್ರ? ಅಣ್ಣ, ಅದು ಇವತ್ತು ನೀವು ಹೇಳಿದ ಕಡೆ ನಾವು ಇಂಟರ್ವ್ಯೂಗೆ ಹೋಗಿದ್ವಿ. ಸಡನ್ ಆಗಿ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳ್ಬಿಟ್ರು. ಹೇಗೋ ನಿಮ್ಗೆ ಗೊತ್ತಿರೋರೆ ಅಲ್ವಾ, ಮತ್ತೆ ಯಾವಾಗ ಕರೀತಾರೆ ಅಂತ ಒಂದ್ ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀರಾ ಅಣ್ಣ? ಹೇಗೋ ನನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು. ಖಾಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ನಿಮ್ಮ ಕಂಪ್ನಿಲಾದ್ರೂ ಓಕೆ, ಟ್ರೈನಿಯಾಗಾದ್ರೂ ಸೇರಿಸ್ಕೊಳ್ಳಿ. ಸ್ವಲ್ಪ ಕೇಳಿ ನೋಡ್ತೀರಾ? ಅಣ್ಣ, ನಿನ್ನೆ ಕೇಳಿದ್ದು, ನಂಗೆ ಒಂದ್ ಕೆಲಸ ಕೊಡಿಸ್ತೀರಾ ಪ್ಲೀಸ್? ನನ್ನ ಜೊತೆ ಸ್ವಲ್ಪ ಬರ್ತೀಯಮ್ಮ? ಎಲ್ಲಿಗಣ? ಬಾ, ನಾನು ಹೇಳ್ತೀನಿ. ಮೈ, ಮನೆ ಕಡೆ ನೋಡ್ಕೊ. ಒಂದ್ ನಿಮಿಷ. ಅಣ್ಣ, ಮನೆ ಹತ್ರನೇ ಬಂದ್ಬಿಡಿ. ಆಮೇಲೆ ಇಲ್ಲೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಸರಿ, ಬೇಗ ಬಾ. ಆಟೋಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮೈ, ಅಣ್ಣ, ಇದೇನಾ ನೀವು ವರ್ಕ್ ಮಾಡ್ತಿರೋ ನ್ಯೂ ಪ್ರಾಜೆಕ್ಟ್? ಹಾಮ್ಮ, ಬಾ. ಹುಷಾರು. ಅಣ್ಣ, ಫಸ್ಟ್ ಫ್ಲೋರ್ ಹೋಗಿ ನೋಡ್ಬೋದಾ?
ಅಣ್ಣ, ಬಿಲ್ಡಿಂಗ್ ಡಿಸೈನ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಆದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ, ಒಬ್ರು ಅಸಿಸ್ಟೆಂಟ್ ಇಟ್ಕೋಬೇಕಲ್ವಾ? ಅಣ್ಣ, ನಂಗೂ ಇದೇ ತರ ದೊಡ್ಡ ದೊಡ್ಡ ಬಂಗ್ಲೆಗಳು, ವಿಲ್ಲಾಸ್, ಅಪಾರ್ಟ್ಮೆಂಟು ಅದೆಲ್ಲ ಕಟ್ಬೇಕು ಅನ್ನೋ ಕನ್ಸಿದೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಕೇಳಲ್ಲ ಅಣ್ಣ? ಅಣ್ಣ, ನಿಮ್ಮ ಪ್ರಾಜೆಕ್ಟಲ್ಲಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದಾ? ಸದ್ಯಕ್ಕೆ ಪೇಮೆಂಟ್ ಎಲ್ಲ ಏನು ಕೊಡೋದು ಬೇಡ ಅಣ್ಣ. ನೀವು ನಿಮ್ಮ ಡಿಸೈನ್ಸ್ ಎಲ್ಲ ತೋರಿಸಿ, ಏನಾದರೂ ಸ್ಕ್ರಾಚ್ ವರ್ಕ್ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ದಂಗೆ ಆಗತ್ತಲ್ವಾ, ಅದಕ್ಕೆ. ಇಂಟರ್ವ್ಯೂ ನಡೆದಿಲ್ಲ ಅಂತ ಬೇಜಾರಲ್ಲಿದೆ, ಆದರೆ ಈಗ ನಿಮ್ಮ ಬಿಲ್ಡಿಂಗ್ ಡಿಸೈನ್ ನೋಡ್ತಿದ್ದಂಗೆ ಇಲ್ಲೇ ಇದ್ಬಿಡ್ಬೇಕು ಅನಿಸ್ತಿದೆ. ಯಾಕಣ್ಣ, ನಾನು ಕೇಳಿದ್ದಕ್ಕೇನಾದರೂ ಬೇಜಾರಾಯ್ತಾ? ಅಯ್ಯೋ ಇಲ್ಲಮ್ಮ. ಮತ್ತೆ ಯಾಕೋ ಒಂಥರ ಇದ್ದೀರಾ? ಒಂದ್ ನಿಮಿಷ ಬಾಮ್ಮ. ಹೇಳಿ ಅಣ್ಣ. ಅದು ಅದೇನಂದ್ರೆ ನೋಡಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇವತ್ತು ನಿನಗೆ ಸತ್ಯ ಹೇಳಲೇಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹರಿ ನನ್ನ ಬಗ್ಗೆ ನಿನ್ನ ಹತ್ರ ಏನು ಹೇಳಿದಾನೋ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನು ಆರ್ಕಿಟೆಕ್ಟ್ ಏನಲ್ಲಮ್ಮ. ಹೇಳ್ಬಿಟ್ಟ, ಎಲ್ಲ ನಿಜ ಹೇಳ್ಬಿಟ್ಟ. ಇನ್ನೇನೋ ಮಾಡ್ಲಿ, ನಾನು ಹೇಳಿದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಅಂತ ಹರಿ ಅವಳ ಹತ್ರ ಸುಳ್ಳು ಹೇಳಿದ್ದಾನೆ. ನನಗೆಲ್ಲೋ ಅಷ್ಟು ದೊಡ್ಡ ಕಂಪ್ನಿ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದೆ. ಯಾಕಣ್ಣ ಹರಿ ಹಿಂಗೆ? ನಿನ್ ಬಗ್ಗೆ ಒಂದು ಸುಳ್ಳು, ನಮ್ಮ ಬಗ್ಗೆ ಒಂದು ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು. ಎಲ್ರೂ ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಾನಣ್ಣ ಅವನು. ಹೌದು ಕಣ, ಪಾಪ ಚಂದನ ನನ್ನ ಹತ್ರ ಬಂದು, ಅಣ್ಣ ನೀವು ಹೇಳಿದ ಕಂಪ್ನಿಲಿ ಇಂಟರ್ವ್ಯೂ ಆಗ್ಲಿಲ್ಲ, ಇನ್ನೊಂದ್ಸತಿ ಏರ್ಪಾಟ್ ಮಾಡಿ ಅಂತ ಕೇಳ್ಕೊಂಡ್ಲು ಕಣೋ. ನನ್ಗೆ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಿಜ ಹೇಳ್ಬಿಟ್ಟ. ಒಳ್ಳೇದೇ ಮಾಡಿದ್ಯಾ ಬಿಡೋಣ, ನೀನೇನ್ ಫೀಲ್ ಆಗ್ಬೇಡ ಅಣ್ಣ. ಅದಕ್ಕೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ದೃಷ್ಟಿ ನಾವೆಲ್ಲರೂ ಸುಳ್ಳ್ರೆ ಆಗ್ತಿದ್ವಿ. ಹೂ ಕಂಟಿ, ಅದೆಲ್ಲ ಯೋಚನೆ ಮಾಡೆ ನಾನು ಈ ವಿಷಯನೆಲ್ಲ ಹೇಳಿದ್ದು. ವಿಷಯ ಗೊತ್ತಾದ್ಮೇಲೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೋದ್ಲು, ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಸುಮ್ಮನೆ ಆಗೋದೆ. ಎಂತ ಕೆಲಸ ಮಾಡಿದೆ ಅಣ್ಣ ನೀನು? ಅಂತ ಟೈಮಲ್ಲಿ ಅವ್ರೊಬ್ರನ್ನೇ ಕಳ್ಸದ? ಅಲ್ಲ, ಒಂದ್ ವೇಳೆ ಅತ್ಗೆ ಹರಿನ ನೋಡಕ್ ಹೋಗಿರ್ಬೋದಾ? ಕರೆಕ್ಟು. ಹರಿಣನ ಹತ್ರ ಅತ್ಗೆ ಹೋಗಿ ಯಾಕೆ ಸುಳ್ಳು ಹೇಳ್ದೆ ಅಂತ ದಬಾಯಿಸ್ತಿದ್ರೆ? ದಬಾಯಿಸ್ಲೇಬೇಕು, ಬಿಸಿ ತಟ್ಟಿದ್ರೇನೆ ಅವನ್ ಬಾಗೋದು. ಬಂದಲ್ಲ. ಅಣ್ಣ, ಅಕ್ಕಿಯಲ್ಲಿ ಏನೋ ಅದಕ್ಕೆ ಎಲ್ಲಿನ? ಅವ್ರಿನ್ನೂ ಬಂದಿಲ್ವಾ? ಅಂದ್ರೆ ಅದಕ್ಕೆ ನಿನ್ನ ನೋಡಕ್ ಬಂದಿರ್ಲಿಲ್ವಾ? ಅವ್ರ ಮನೇಲಿದ್ದಾರೆ ಅಂತ ನಾನು ಅನ್ಕೊಂಡ್ರೆ ನೀವೇನ್ರ ಹಿಂಗ್ ಮಾತಾಡ್ತಿದ್ದೀರಾ? ಅತ್ಗೆಯಲ್ಲಿ ಅಂತ ಒಬ್ರಿಗೂ ಗೊತ್ತಿಲ್ಲ. ನೀವೆಲ್ಲ ಬರ ಈ ಕಡೆ. ಹರಿ, ನಾನು ಬರ್ತೀನಿ ಕಣೋ. ಹರಿ ನನ್ ಮಾತು ಕೇಳೋ, ಒಬ್ಳು ಹೋಗ್ಬೇಡ, ನಾನು ಬರ್ತೀನಿ ಕಣೋ. ಹರಿ
ಮೇಡಮ್, ನೀವ್ ಇಲ್ಲಿದ್ದೀರಾ? ಮನೆಗೆ ಹೋಗ್ತೀನಿ ಅಂತ ತಾನೇ ಆಟೋದಲ್ಲಿ ಹೋಗಿದ್ದು. ನಿಮ್ನ ಎಲ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಸರಿ ಆಯ್ತು, ಎದ್ ಬನ್ನಿ ಮನೆಗೆ ಹೋಗೋಣ. ಅಲ್ಲಿ ಅಣ್ಣ, ಕಂಟಿ, ಮೈ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ನಾನ್ ಎಲ್ಲಾ ಕಡೆ ನಿಮ್ಮನ್ನ ಹುಡುಕ್ತೆ. ಯಪ್ಪ, ಎಷ್ಟು ಟೆನ್ಷನ್ ಆಗ್ತಿತ್ತಂದ್ರೆ ನಿಮ್ಮನ್ನ ನೋಡಿದ್ಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಿಮ್ ತಲೆಯಲ್ಲಿ ಯಾವಾಗ್ಲೂ ಇರೋದು ಅದೇ ತಾನೆ. ನಿಮ್ಮಿಂದ ಬೇರೆಯವ್ರು ಟೆನ್ಷನ್ ಆದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಮಾತ್ರ ಟೆನ್ಷನ್ ಆಗ್ಬಾರ್ದು. ಅಯ್ಯೋ, ನೀವು ಮತ್ತೆ ಸುತ್ತಿ ಬಳಸಿ ಅಲ್ಲಿಗೆ ಬರಬೇಡಿ. ನೀವು ಕಾಲ್ ರಿಸೀವ್ ಮಾಡಿಲ್ಲ, ಮನೆಗೂ ಬಂದಿಲ್ಲ ಅಂದ್ರೆ ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ? ಈಗ್ಲೂ ನಾನ್ ಬರಲ್ಲ. ಮೇಡಮ್, ಸರಿ ಯಾಕೆ ಬರಲ್ಲ ಅಂತ ರೀಸನ್ ಆದ್ರೂ ಹೇಳಿ. ಇಷ್ಟ ಬೇಗ ಮರ್ತೋದ್ರಾ? ಓ, ಸುಳ್ಳಿನ ಮರ್ತಾಗೆ ಬೇರೆಯವ್ರು ಹೇಳಿದ್ದು ಬೇಗ ಮರಿತೀರಾ ಅನ್ಸತ್ತಲ್ವಾ? ನೋಡಿ, ನೀವು ಮತ್ತೆ ಮತ್ತೆ ಹಳೆ ವಿಷಯನೇ ಕೆದಕ್ತಾ ಇದ್ದೀರಾ. ಆಯ್ತು ಹೋಗ್ಲಿ ಅಂತ ಬಿಟ್ಟಾಕ್ಬೇಕು ಅಂತ ಅನ್ಸಲ್ವಾ? ಎಷ್ಟ್ ಈಸಿಯಾಗಿ ಹೇಳ್ತೀರಲ್ಲ. ನಾನು ಏನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಸುಳ್ಳು ಅಂದ್ರೆ ನಂಗೆ ಆಗಲ್ಲ. ನಿಮ್ಮಂತ ಸುಳ್ಳು ಹೇಳೋರ್ ಮನೇಲಿ ಹೇಗ್ರಿ ನಾ ನೆಮ್ಮದಿಯಿಂದ ಇರಕ್ಕಾಗತ್ತೆ? ಮೇಡಮ್, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ತಾರಂತೆ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೋದು, ಆದ್ರೆ ಇಲ್ಲಿ ನಮ್ ಮದ್ವೆನೇ ಸುಳ್ಳು ಅಲ್ವೇನ್ರಿ? ಆಯ್ತು ಬಿಡಿ, ತಪ್ಪಾಯ್ತು, ಸಾರಿ. ಇವಾಗ ಬನ್ನಿ ಹೋಗೋಣ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಆಗತ್ತಾ? ಸರಿ ಬಿಡಿ. ರೀ, ಏನ್ರಿ ಮಾಡ್ತಿದ್ದೀರಾ? ಎದೇಳಿ ಎದೇಳ್ರಿ ಮೇಲೆ. ಇನ್ನೇನ್ ಮಾಡ್ಲಿ, ನೀವು ಕ್ಷಮಿಸಲ್ಲ ಅಂತ ಹೇಳಿದ್ರೆ? ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಹಿಂಸೆ ಆಗತ್ತೆ. ಇವಾಗ ನಾನು ತಪ್ಪು ಒಪ್ಕೋತಾ ಇದೀನಿ ತಾನೆ. ಬನ್ನಿ ಮನೆಗೆ ಹೋಗೋಣ. ನೀವ್ ನಿಮ್ ಮನೆ ವಿಷಯದ ಬಗ್ಗೆ ನಂಗೆ ಸುಳ್ಳು ಹೇಳಿದ್ರಿ, ನಾನ್ ನಿಮ್ನ ಕ್ಷಮಿಸ್ದೆ. ಆದ್ರೆ ನನ್ ಕೆಲ್ಸದ ವಿಷಯದಲ್ಲಿ ಯಾಕ್ರಿ ಸುಳ್ಳು ಹೇಳಿದ್ರಿ? ಇಂಟರ್ವ್ಯೂ ಅಂತ ನನ್ನ ಕಂಪ್ನಿವರೆಗೂ ಕರ್ಕೊಂಡು ಹೋಗಿ ನನ್ಗೆ ಮೋಸ ಮಾಡಿದ್ರಲ್ಲ, ಯಾಕೆ? ಅಲ್ಲ, ಅದು ನಿಮ್ ಅಣ್ಣನೇ ನಂಗೆ ನಿಜ ಹೇಳಿದ್ಮೇಲೂ ನಾನ್ ನಿಮ್ನ ನಂಬೇಕಾ? ಅಲ್ಲ ರೀ, ಇಂಟರ್ವ್ಯೂ ಇದ್ದಿದ್ದು ನಿಜಾನೇ. ಅದ್ರಲ್ಲಿ ನಮ್ಮ ಅಣ್ಣನ ಹೆಸರು ಹೇಳಿದ್ದು ತಪ್ಪು ನಂದೆ.